ಇದು ಮೂರನೇ ವಿಡಿಯೋನ ಹಾಕ್ತೇನೆ ನೋಡಿ. ನನ್ನ ಭೈರವನ ದೇವಸ್ಥಾನ ಇದು. ಒಳಗಡೆಗೆ ಹೋಗ್ತಾ ಇದ್ದೀನಿ. ನನ್ನ ಭೈರವನ ದೇವಸ್ಥಾನ. ಇದು ಎಷ್ಟು ನಿಮಿಷ ಆಗ್ಬೋದು ಗೊತ್ತಿಲ್ಲ, ಒಳಗೆ ಹೋಗಕ್ಕೆ ಬಿಡಲ್ಲ, ನೋಡೋಣ. ಭೈರವ, ಇದು ಭೈರವನ ದೇವಸ್ಥಾನ. ಇದು 3 ನಿಮಿಷಗಳ ಕಾಲ ಇನ್ನು 3 ನಿಮಿಷಗಳ ಹಾಕ್ತೀನಿ. ಇದು ಮುಂದೆ ಹಾಕಕ್ಕೆ ಕೊಡ್ತಾರೆ, ನೋಡೋಣ. ಭಗವಂತ ಭಗವಂತ ಭಗವಂತ. ಇದು ಭೈರವನ ದೇವಸ್ಥಾನ. ಇದು ಭೈರವನ ದೇವಸ್ಥಾನ ನೋಡಿ. ಇದು 3 ವಿಡಿಯೋವನ್ನು ತುಂಬ ಜಾಗೃತಿಯಾಗಿ ನೋಡಬೇಕಾಗುತ್ತೆ. ನೀವೆಲ್ಲ 12 ನಿಮಿಷಗಳ ಕಾಲ ನಾನು ವಿಡಿಯೋವನ್ನು ಹಾಕಿದ್ದೀನಿ. ಇದು 3 ನಿಮಿಷಗಳ ಕಾಲ, 5 ನಿಮಿಷಗಳ ಕಾಲ, 10 ನಿಮಿಷಗಳ ಕಾಲ ಆಗುತ್ತೆ ಏನೋ ಗೊತ್ತಿಲ್ಲ. ಇದು ನಮ್ಮ ವಿಘ್ನೇಶ್ವರನ ದೇವಸ್ಥಾನ. ಭಗವಂತ ವಿಘ್ನೇಶ್ವರ ಭಗವಂತ. ಏಕೆಂದರೆ ನನಗಿದೆಲ್ಲದನ್ನು ಕೂಡ ಹೇಳಲಿಕ್ಕೆ ಟೈಮ್ ಇಲ್ಲ. ನೀವೆಲ್ಲರೂ ಕೂಡ ನೋಡಬೇಕಾಗುತ್ತೆ. ನನ್ನ ಭೈರವನ ಶಕ್ತಿ ಎಂಥದ್ದು ಅನ್ನಕ್ಕಂಥದ್ದು, ಮಹತ್ವವಾದ್ದೆ ಅಂಥದ್ದು ಅನ್ನಕ್ಕಂಥದ್ದು ನೀವೆಲ್ಲರೂ ಕೂಡ ನೋಡಬೇಕಾಗುತ್ತೆ. 3 ವಿಡಿಯೋಗಳನ್ನ ನೋಡ್ತಾ ಇದ್ದೀನಿ. ಹಾಕ್ತೀನಿ ಕೂಡ. ನೀವೆಲ್ಲರೂ ಕೂಡ ಈ ವೆಂಕಟೇಶ್ವರನ ಏಕೆಂದರೆ ಎಲ್ಲರೂ ಕೂಡ ಭಗವಂತ ಭೈರವ ಅಂತ ದೇವಸ್ಥಾನ ಕಟ್ಟಿಸ್ಬೇಕು ಅಂತೆ ಸುಮ್ಕೆ ಅಲ್ಲ. ಕಳ್ಳ ಭೈರವ, ಸುಳ್ಳ ಭೈರವ, ಇನ್ನೊಬ್ಬ ಭೈರವ ಅಲ್ಲ. ಇವನು ಭಗವಂತ ಯಾವ ರೀತಿ ಇದ್ದಾನೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಭಗವಂತ ಯಾವ ರೀತಿ ಇರ್ತಾನೆ, ಯಾವ ರೀತಿ ಬರ್ತಾನೆ, ಯಾವ ರೀತಿ ಹೋಗ್ತಾನೆ, ಹೆಂಗೆ ಹೋಗ್ತಾನೆ, ಯಾವಾಗ ಹೋಗ್ತಾನೆ ಗೊತ್ತಿಲ್ಲ. ಭಗವಂತ ಖಂಡಿತವಾಗಲೂ ಕೂಡ ಬರ್ತಾನೆ, ಹೋಗ್ತಾನೆ. ಅವನಿಗೆ ಗೊತ್ತು ಯಾವ ನಿಮಿಷದಲ್ಲಿ ಬರಬೇಕು, ಯಾವ ಕ್ಷಣದಲ್ಲಿ ಬರಬೇಕು, ಅವ್ನಿಗೆ ಹೆಂಗೆ ಹೋಗಬೇಕು ಎಲ್ಲದೂ ಕೂಡ ಭಗವಂತನಿಗೆ ಗೊತ್ತು. ನನಗೂ ನಿಮಗೂ ಗೊತ್ತಿಲ್ಲ. ನಿಮಗೂ ಗೊತ್ತಿದ್ರೆ ಏನೇನೋ ಮಾಡಬೇಕು ಅಂತ ಶಕ್ತಿ ಭಗವಂತ ನಮಗೆ ಕೊಟ್ಟರು. ಇಷ್ಟೊತ್ತಿಗೆ ಏನೇನೋ ಕೊಟ್ಟರು ನಮ್ಮ ಭಗವಂತ. ಅದಕ್ಕೋಸ್ಕರ ಭಗವಂತ ನಮಗೇನೂ ಕೂಡ ಕೊಟ್ಟಿಲ್ಲ. ನಾವು ತರಕಾರಿ ಮಾರಬೇಕಷ್ಟೆ. ತರಕಾರಿ ಮಾರಿ ಜೀವನದಲ್ಲಿ ನೀನು ಮುಂದೆ ಬಾರೋ ಅಂತ ಹೇಳಿದ್ದಾನೆ ಅಷ್ಟೆ. ಇನ್ನೊಂದು ಮಾಡಿ ಮುಂದೆ ಬಾರೋ ಅಂತ ಹೇಳಿದ್ದಾನೆ ಅಷ್ಟು ಬಿಟ್ಟರೆ ಭಗವಂತ ಮೋಸ ಮಾಡಿ ಬಾರೋ ಅಂತ ಹೇಳಿಲ್ಲ. ಮೋಸ ಮಾಡಬಾರ್ದು, ಅನ್ಯಾಯ ಮಾಡಬಾರ್ದು, ತಕಾಕೋರ ಆಗಬಾರ್ದು, ಇನ್ನೊಬ್ಬ ಆಗಬಾರ್ದು. ಒಳ್ಳೆಯವನಾಗಿ ಬಾ, ಕೈ ಮುಗಿ ಭಗವಂತ ಅನ್ನು ನಾನು ಇರ್ತೀನಿ, ಯಾಕೆ ಹೆದರ್ತೀಯ ಅಂತ ಹೇಳ್ತಾನು. ಭಗವಂತ ನಾನು ಇರ್ತೀನಿ, ಯಾಕೆ ಹೆದರ್ತೀಯ ಅಂತ ಹೇಳ್ತಾನು. ಭಗವಂತ ಯಾರೂ ಕೂಡ ಹೆದರಬೇಡ, ಅಂಜಬೇಡ ಅಂತ ಹೇಳ್ತಾನೆ. ನೋಡಿ, ಇವೆಲ್ಲ ಹೋಮ ದೋಷ ಇನ್ನೊಂದು ಏನಾರು ಮಾಡಿ ಕೇಳಿ, ಭಗವಂತ ನಾನಿದ್ದೀನಿ ಹೆದರಬೇಡಿ. ಸತ್ಯದ ದಾರಿಯಲ್ಲಿ ಹೋಗಿ. ಸತ್ಯದ ಹಾದಿ ಯಾವತ್ತೂ ಕೂಡ ಧರ್ಮವಾಗಿರುತ್ತೆ. ಸುಳ್ಳನ್ನು ಹೇಳ್ತಾ ಹೋಗು. ಸುಳ್ಳಿಗೆ ಸುಳ್ಳು 100 ಸುಳ್ಳನ್ನು ಹೇಳಬೇಕಾಗುತ್ತೆ. 100 ಸುಳ್ಳನ್ನು ಹೇಳ್ಬೇಡ ಭಗವಂತ. ವಿಘ್ನೇಶ್ವರ ಹೇಳೋಕ್ಕಂಥ ಮಾತು. ಸುಳ್ಳು ಹೇಳ್ತಾ ಹೋಗ್ತಾ ಇದ್ದರೆ ಸುಳ್ಳಿಗೆ ಸುಳ್ಳು ಲೆಕ್ಕನೇ ಇರಲ್ಲ. ಅದು ಭಗವಂತ. ಇದು ಭೈರವ ಅಂತ ಹೇಳಕ್ಕಂಥ ಮಾತು. ಸುಳ್ಳಿಗೆ ಸುಳ್ಳು 100 ಸುಳ್ಳು, 1000 ಸುಳ್ಳು, 1,00,000 ಸುಳ್ಳು ಆಗುತ್ತೆ. ಸುಳ್ಳು ಯಾವತ್ತೂ ಕೂಡ ಸುಳ್ಳು ನಿಜ ಯಾವತ್ತೂ ಕೂಡ ನಿಜನೇ. ನಿಜವನ್ನು ಹೇಳು ಭಗವಂತ. ಭೈರವ ಏನು ಮಾಡ್ತಾನೋ ಮುಂದೆ ನೋಡೋಣ. ಇವೆಲ್ಲರೂ ಕೂಡ ದೇವರ ಮಕ್ಕಳು. ಆಟ ಆಡಿ ನೀವೆಲ್ಲರೂ ಕೂಡ ದೇವರ ಮಕ್ಕಳು. ಆಟ ಆಡಲಿ ಅಂತಲೇ ದೇವರ ಮಕ್ಕಳು ಮಾಡಿರೋದು. ಮಕ್ಕಳು ಏನೇ ಆಟ ಆಡಿದರೂ ಕೂಡ ನನ್ನ ಮಕ್ಕಳೇ, ಗುರು ನನ್ನ ಮಕ್ಕಳೇ ಅಂತ ಹೇಳಿ ನಾನಿವತ್ತು ಈ ನಾನು ಬಂದಿರಕ್ಕಂಥ ಮಾತನ್ನು ಹೇಳಿ ಮುಗಿಸ್ತಾ ಇದ್ದೀನಿ. ನನ್ನ ಭೈರವ ಇದು 3ನೇ ವಿಡಿಯೋ ಆಗಿರುತ್ತೆ. ಇದನ್ನು 3 ಜನನೂ ಕೂಡ ನೋಡಬೇಕಾಗುತ್ತೆ. ಎಲ್ಲರೂ ಕೂಡ ನೋಡಬೇಕಾಗುತ್ತೆ. ಇದು 25ರಿಂದ 30 ನಿಮಿಷಗಳ ಕಾಲ ಆಗಿರುತ್ತೆ 3 ವಿಡಿಯೋಗಳಿಂದ. ಭಗವಂತ ಕಾಳಭೈರವ. ನನಗೆಷ್ಟೇ ಊಟ ಇದ್ದರೂ ಕೂಡ ನನ್ನ ಭೈರವ ನೋಡಬೇಕು.
ಇವತ್ತು ನಾನು ರಜೆ ಕೊಟ್ಟಿದ್ದೀಯಾ, ತರಕಾರಿ ಮಾರಲಿಕ್ಕೆ ನನಗೆ ಟೈಮು ಇಲ್ಲ, ಇವತ್ತು ರಜೆ ಕೊಟ್ಟು ನೀನು ಕಳಿಸ್ಕೊಂಡಿದ್ದೀಯ ಅಂದರೆ ಅದು ಶಕ್ತಿನೇ ಬೇರೆ ಇರುತ್ತೆ. ಅದು ಭಗವಂತ 5 ನಿಮಿಷಗಳ ಕಾಲ ಇದು ನಿನ್ನೆ ಹಿಡಿಯೋ ಇರುತ್ತೆ. ಭಗವಂತ ನೀವು ಯಾರಾದರೂ ಕೂಡ ನೋಡೋವಂಥ ಶಕ್ತಿ ಇದ್ದು ಭಗವಂತ ಇವನು ಯಾರು ಎದಕ್ಕೋಸ್ಕರ ಬಂದಿದ್ದಾನೆ, ಏನಕ್ಕೋಸ್ಕರ ನಮ್ಮನೆ ಮುಂದೆ ಬಂದು ತರಕಾರಿ ಮಾರ್ತಾಯಿದ್ದಾನೆ ಅನ್ನೋಕ್ಕಂಥದ್ದು ನೀವೆಲ್ಲರೂ ಕೂಡ ನೋಡಬೇಕಾಗುತ್ತೆ. ಇದು ಭಗವಂತ ನಾನಲ್ಲ, ಭಗವಂತ ನೋಡ್ತಾ ಇದ್ದಾನೆ, ಪರಮಾತ್ಮ ನಾನಲ್ಲ, ಇವನು ಭಗವಂತ ನೋಡ್ತಾ ಇದ್ದಾನೆ. ಭಗವಂತ ನನ್ನ ನಂಬಿರಕ್ಕಂಥ ದೇವರು ಭೈರವ, ನಾನು ನಂಬಿರಕ್ಕಂಥ ದೇವರು ಭಗವಂತ ಭೈರವ 2 ಕಿವಿಗೆ ಒಲೆ ಹಾಕಿ ಕಳಿಸ್ತಲ್ಲ ಪರಮಾತ್ಮ. ನನ್ನಲ್ಲಿ ಶಕ್ತಿ ಇದೆಯಾ ಭಗವಂತ, ನನಗೆ ಆ ಶಕ್ತಿಯನ್ನು ಕೊಡ್ತೀಯ ಭಗವಂತ. ವಿಘ್ನೇಶ್ವರ ಭಗವಂತ ಇವತ್ತು ವಿಡಿಯೋ ಅಂತ ಮಾಡಿರಕ್ಕಂಥ ಮಾತು, ಇವತ್ತು ಇತಿಹಾಸ 30 ನಿಮಿಷಗಳ ಕಾಲ 3 ವಿಡಿಯೋ 25ರಿಂದ 30 ನಿಮಿಷಗಳ ಕಾಲ ನಾನು ವಿಡಿಯೋನ ಮಾಡಿದ್ದೀನಿ ಭಗವಂತ. ಆ ಶಕ್ತಿಯನ್ನು ನೀನು ಕೊಟ್ಟು ಎಲ್ಲನೂ ಕೂಡ ಕಾಪಾಡಿ ನನ್ನನ್ನು ಕಾಪಾಡ್ತೀಯ ದೈವ ಭಗವಂತ. ಹಚ್ಕೋತಿದ್ರ ಭಗವಂತ ಭೈರವ 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 ನೋಡಿ, ನನ್ನ ಭೈರವ ಬರ್ತಾ ಇದ್ದಾನೆ. ಭಗವಂತ ನೋಡಿ, ಇಷ್ಟು ದೇವರನ್ನು ಪರಮಾತ್ಮ ಕಂಡಿದ್ದಾನೆ ಅಂದರೆ ಅದು ಭೈರವನ ಶಕ್ತಿ, ನಮ್ಮ ಶಕ್ತಿಯಲ್ಲ, ನಮ್ಮಲ್ಲ ಶಕ್ತಿಯಲ್ಲ, ಭಗವಂತನ ಶಕ್ತಿ. ಅದು ಆದಿಭೂತ ಆದಿಶಕ್ತಿ ಹೆಂಗಿದೆಯೋ ನಮಗೆ ಗೊತ್ತಿಲ್ಲ. ಪರಮಾತ್ಮ ಭಗವಂತ